ಹಾಯ್ ಸ್ನೇಹಿತರೆ, ಮಂಗಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಯಾವುದಂದರೆ ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ಮತ್ತು ಸಾಂಬಾರಲ್ಲಿ ಯಾವ ಥರ ಬಿಸಿಬೇಳೆಬಾತ್ ಮಾಡೋದಂತ ತೋರಿಸ್ತೀನಿ, ನೋಡೋಣ ಬನ್ನಿರಿ. ನೋಡಿ ಫ್ರೆಂಡ್ಸ್, ಈಗ ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ನಾನು ಯಾವ ಥರ ನಿಮ್ಗೆ ಬಿಸಿಬೇಳೆ ಬಾತ್ ಮಾಡೋದು ತೋರಿಸ್ತೀನಿ. ಈಗ ಇದು ಒಂದು ಬಟ್ಲದಷ್ಟು ಅನ್ನ ಇದೆ, ನಾನು ಇದನ್ನು ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ನೀವು ಇದರಲ್ಲಿ ನೀವೇನಾದರೂ ಮಾಡಿರೋದು ಬೇಳೆ ಅದು ಉಳಿದಿದ್ರೂ ನೀವು ಹಾಕ್ಬೋದು, ಚೆನ್ನಾಗಾಗುತ್ತೆ, ಅದನ್ನು ಯಾವುದು ವೇಸ್ಟ್ ಆಗೋಲ್ಲ. ಈಗ ಇದು ಅನ್ನದ ಜೊತೆ ನಾನು ಒಂದು ಸೌತೆಕಾಯಿ ಹೆಚ್ಕೊಂಡಿದ್ದೀನಿ ಮತ್ತು ಒಂದು ಕ್ಯಾರೆಟ್ ಹೆಚ್ಕೊಂಡಿದ್ದೀನಿ, ಎರಡನ್ನೂ ಹಾಕ್ತಾ ಇದ್ದೀನಿ ಇದ್ರ ಜೊತೆ. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ ಬೀಜ ಹಾಕ್ಕೊಡ್ರಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ರಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ರಿ. ನಾನೊಂದೀಗ ಒಂದು 3 ಸ್ಪೂನ್ ಹಾಕ್ತಾ ಇದ್ದೀನಿ. ನಿಮ್ಗೆ ಶೇಂಗಾ ಬೀಜ ಬಿಟ್ಟು ಬೇರೆ ಬಟಾಣಿ ಬೇಕಂದ್ರೂ ಹಾಕ್ಬೋದು. ನಾನೀಗ ಇದ್ರ ಜೊತೆ ಒಂದೆರಡು ಸ್ಪೂನಷ್ಟು ಹೆಸರುಬೇಳೆ ಹಾಕ್ತಾ ಇದ್ದೀನಿ. ನೀವು ಇದ್ರ ಜೊತೆ ಬೇಳೆನೂ ಉಳಿದಿದ್ರೂ ನೀವು ಹಾಕಿ ಮಾಡ್ಬೋದು, ಸಾಂಬಾರು ಉಳಿದಿದ್ರೂ ಹಾಕ್ಬೋದು. ಈಗ ನಾನು 2 ಸ್ಪೂನಷ್ಟು ಹೆಸರುಬೇಳೆ ಹಾಕಿದ್ದೀನಿ. ಈಗ ಇದಕ್ಕೆ ನೀವು ಇಷ್ಟು ಹಾಕಿದ್ದೀರಲ್ಲ, ಒಂದು 5 ಇಲ್ಲ 6 ಗ್ಲಾಸ್ ಅಷ್ಟು ನೀರು ಹಾಕಿ ನೀವು ಕುಕ್ಕರಲ್ಲಿ ಮುಚ್ಚಿಡ್ರಿ. ಇದು ನೀರು ಹಾಕಿ ಮುಚ್ಚಿಟ್ಟು 2-3 ವಿಸಿಲ್ ಹೊಡಿಸ್ರಿ. ಇದು ಭಾಳ ಮೆತ್ತಗಾಗಲಿ. ಈಗ ಒಟ್ಟು 3 ಗ್ಲಾಸ್ ಹಾಕ್ತಿದ್ದೀನಿ. ಈಗೊಂದು 3 ವಿಸಿಲ್ ಹೊಡ್ಸೋಣ. ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಸಾಂಬಾರು ಇದೆ, ನಾನು ಸಾಂಬಾರು ಸಮ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ವೇಸ್ಟ್ ಆಗಲ್ಲ, ಆಮೇಲೆ ಟೇಸ್ಟೂ ಭಾಳ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಕುಕ್ಕರ್ ಒಂದು 3-4 ವಿಸಿಲ್ ಹೊಡಿಸಿ ನಾನು ಇಟ್ಟಿದ್ದೀನಿ, ಅದು ಪ್ರೆಷರ್ ಹೋಗಲಿ. ಈಗ ನಾನು ಒಗ್ಗರಣೆ ಹಾಕಲು ಪ್ಯಾನ್ ಇಟ್ಟಿದ್ದೀನಿ. ಈಗ ಒಂದು ಅರ್ಧ ಬೌಲ್ ಅಷ್ಟು ಎಣ್ಣೆ ಹಾಕ್ರಿ. ಈಗ ಇದು ಎಣ್ಣೆ ಕಾಯ್ಲಿ, ಜೀರಿಗೆ ಸಾಸಿವೆ ಹಾಕೋಣ. ಇದು ಸ್ವಲ್ಪ ಚಟಪಟ ಅಂದ್ಲಿ. ನೋಡಿ ಫ್ರೆಂಡ್ಸ್, ಈಗ ಇದು ಕೆಂಪಗಾಗಿದೆ. ಸ್ವಲ್ಪ ಕರಿಬೇವು ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಒಂದು ಅರ್ಧ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಒಂದು 4-5 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ನಾನು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ. ನೀವು ಇನ್ನೂ ಬೇಕನ್ಸಿದ್ರೆ ತರಕಾರಿ ಎಲ್ಲ ಹಾಕ್ಬೋದು. ನಾನು ಯಾಕಂದರೆ ಸಾಂಬಾರಲ್ಲಿ ಜಾಸ್ತಿ ತರಕಾರಿ ಹಾಕಿದ್ದೆ ಮೊದಲಿಗೆ, ಅದಕ್ಕಂತ ನಾನು ತರಕಾರಿ ಜಾಸ್ತಿ ಹಾಕಿಲ್ಲ. ನೀವು ಬೇಕಂದರೆ ಬೀನ್ಸು, ಆಲೂಗಡ್ಡೆ, ನಿಮ್ಗೆ ಯಾವ ಥರ ಕ್ಯಾಪ್ಸಿಕಮ್ ಯಾವ್ದು ಬೇಕಂದ್ರೂ ನೀವು ಹಾಕ್ಬೋದು ಅದರಲ್ಲಿ. ಇದು ಚೆನ್ನಾಗಿ ಬೇಯ್ತಾ ಇದೆ. ಸ್ವಲ್ಪ ಟೊಮೆಟೊ ಹಾಕ್ತಾ ಇದ್ದೀನಿ. ನಾನೊಂದು ದೊಡ್ಡದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ ಇದನ್ನು. ಈಗ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ನೀವು ಹುಳಿ ಜಾಸ್ತಿ ತಿಂತೀನಿ ಅನ್ನೋದಾದರೆ ಹುಳಿ ಹಿಂಡ್ಕೊಳ್ರಿ. ಈಗ ನಂದು ಆಲ್ರೆಡಿ ಸಾಂಬಾರಲ್ಲಿ ಹುಳಿ ಇರೋದಕ್ಕೆ ನಾನು ಹುಳಿ ಹಾಕ್ತಾ ಇಲ್ಲ. ನೀವು ಬೇಕನ್ಸಿದ್ರೆ ಹುಳಿನ ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕಿ ಇದು ಬೆಂದ ಮೇಲೆ ಹುಳಿ ಹಿಂಡ್ಬೋದು. ಫ್ರೆಂಡ್ಸ್, ಈಗ ಇದು ಪ್ರೆಷರ್ ಕಡಿಮೆ ಆಗಿದೆ, ಕುಕ್ಕರ್ ಓಪನ್ ಮಾಡ್ತೀನಿ. ಇದು ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್. ನೀರು ಜಾಸ್ತಿ ಹಾಕಿದರೆ ನೀವು ಮೇಲ್ಗಡೆ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಚೆನ್ನಾಗಿ ಕುದ್ದಿರುತ್ತೆ. ನೋಡಿ, ಇದೆಲ್ಲ ಸಾಫ್ಟಾಗಿ, ಇದು ಎಲ್ಲ ಚೆನ್ನಾಗಿ ಬೆಂದಿದೆ. ತರಕಾರಿನೇ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ, ಕ್ಯಾರೆಟು ಮತ್ತು ಸೌತೆಕಾಯಿ. ನಾನು ಮೊದಲು ಸಾಂಬಾರಲ್ಲಿ ಇರೋದಕ್ಕೆ ತರಕಾರಿ ಕಡಿಮೆ ಹಾಕಿದ್ದೆ. ನೀವು ಬೇಕಂದರೆ ಇದರಲ್ಲಿ ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು, ಬೀನ್ಸು ಎಲ್ಲವನ್ನೂ ಹಾಕ್ಬೋದು.
ನೋಡಿ ಫ್ರೆಂಡ್ಸ್, ನಾನೀಗ ಇದರಲ್ಲಿ 1 ಸ್ಪೂನಷ್ಟು ಖಾರ ಹಾಕ್ತಾ ಇದ್ದೀನಿ, 1.5 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಯಾಕಂದರೆ ಹಸಿಮೆಣ್ಸಿಕಾಯಿನೂ ಹಾಕಿದ್ವಿ, ಖಾರ ಕಡಿಮೆ ಹಾಕೋಣ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ತಾ ಇದ್ದೀನಿ. ಈ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಇದೇ ಟೈಮಲ್ಲಿ ನೀವು ಹುಣಸೆಹಣ್ಣು ಹಾಕೋರು ಇದ್ದರೆ ಇದೇ ಟೈಮಲ್ಲಿ ಹುಣಸೆಹಣ್ಣು ಹಿಂಡ್ಕೋಬೇಕು. ಇದು ಸ್ವಲ್ಪ ಬೇಯಲಿ. ನೋಡಿ ಫ್ರೆಂಡ್ಸ್, ನಾನೀಗ ಉಪ್ಪು ಹಾಕ್ತಾ ಇದ್ದೀನಿ, 1-2 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಈಗ ಸಾಂಬಾರಲ್ಲಿ ಮತ್ತು ಅನ್ನದಲ್ಲಿ ಉಪ್ಪಿರೋದಕ್ಕೆ ನಾನು ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ. ನಾವು 1.5 ಸ್ಪೂನಷ್ಟು ಹಾಕಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಡ್ರಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ, ಇಷ್ಟು ಸಾಕು. ಇದು ಒಂದು ಸ್ವಲ್ಪ ನೀರು ಹಾಕಿ ಕುದಿಸೋಣ. ಈಗ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಸಾಕು. ಇಷ್ಟ ಆದರೆ ಈಗ ಇದು ಕುದಿಲಿ. ಕುದ್ಮೇಲೆ ಈಗ ನಾವು ಕುದಿಸಿರೋದು, ಕುಕ್ಕರ್ನಲ್ಲಿ ಕುದಿಸಿರೋ ಅನ್ನ ಮತ್ತು ಸಾಂಬಾರನ್ನ ಇದರಲ್ಲಿ ಸೇರಿಸೋಣ. ಫ್ರೆಂಡ್ಸ್, ಈಗ ಇದು ಈ ಥರ ಕುದ್ದಿದೆ, ಎಣ್ಣೆ ಮೇಲ್ಗಡೆ ಬಿಟ್ಟಿದ್ದಲ್ಲ, ಈ ಥರ ಕುದಿಸಿ ಈಗ ನಾವು ಇದನ್ನ ಕುಕ್ಕರಲ್ಲಿ ಹಾಕಿ ತಿರುವಿ ತೋರಿಸ್ತೀನಿ ಯಾವ ಥರ ಮಾಡೋದಂತ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಈಗ ಇದನ್ನ ನಾನು ಕುಕ್ಕರಲ್ಲಿ ಹಾಕ್ತೀನಿ. ಈಗ ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ನೀರು ಕಲಸಿ ಇದರಲ್ಲಿ ಹಾಕಿ. ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ನಾನು ಆ ಪ್ಯಾನ್ಗೆ ನೀರು ಕಲಸಿ ಹಾಕಿದ್ದೀನಿ. ಈಗ ಇದು ಒಂದು 5 ನಿಮಿಷ ಅಷ್ಟೇ ಗ್ಯಾಸ್ ಮೇಲೆ ಇಡೋಣ, ಭಾಳ ಏನು ಬೇಡ, ಎಲ್ಲ ಸಾಫ್ಟ್ ಆಗಿದೆ. ನಿಮ್ಗೆ ಇನ್ನೂ ಇದೆ ಅದದಲ್ಲಿ ಇರಲಂದರೆ ಇಷ್ಟೇ ಬಿಡ್ರಿ, ಇಲ್ಲ ಇನ್ನೂ ನೀರು ಬೇಕಂದರೆ ನೀವು ಹಾಕ್ಕೋಬೋದು. ಇದು ಆಗಿದೆ. ಈಗ ನಾನು ಒಂದು 5 ನಿಮಿಷ ಕುಕ್ಕರ್ ಇದು ಗ್ಯಾಸ್ ಮೇಲೆ ಇಟ್ಟು ಕುದಿಸ್ತೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಈಗ ಇದು ಕುದೀತಾ ಇದೆ, ಸಾಕು. ಇಷ್ಟು ಕುದ್ರೆ ನಿಮಗಿದು ಇಷ್ಟೇ ಅಳತೆಯಲ್ಲಿದ್ದರೆ ಸಾಕು. ನಿಮ್ಗೆ ಇನ್ನೂ ನೀರು ಬೇಕನ್ಸಿದ್ರೆ ಬೇಕಂದ್ರೆ ನೀವು ಹಾಕ್ಕೊಡ್ರಿ. ನಮಗಿಷ್ಟ ಸಾಕು, ಇಷ್ಟಾದರೆ ನಾನು ಬಿಡ್ತೀನಿ. ಈಗ ಇದು ಕುದ್ದು ರೆಡಿಯಾಗಿದೆ. ನೀವು ಮನೆಯಲ್ಲಿ ಅನ್ನ ಮಿಕ್ಕಿತು ಅಂತ ಚಿಂತೆ ಮಾಡ್ದೇನೆ ಈ ಥರ ಮಾಡಿದರೆ ಒಂದು ಬೆಳಗಿನ ಟಿಫನಿಗೂ ಆಗುತ್ತೆ, ಅನ್ನನೂ ವೇಸ್ಟ್ ಆಗಲ್ಲ, ಅನ್ನ ಸಾಂಬಾರು ವೇಸ್ಟ್ ಆಗಲ್ಲ. ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿಯಾಗಿದೆ. ನಾನು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಡೋಣ. ಈಗ ಇದು ರೆಡಿ ಆಯಿತು. ಬಿಸಿಬೇಳೆಬಾತ್ ನೀವು ಆರಾಮಾಗಿ ಊಟ ಮಾಡ್ಬೋದು, ಭಾಳ ಟೇಸ್ಟಿಯಾಗಿರುತ್ತೆ. ಬರೀ ನಾನು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿರಿ ಫ್ರೆಂಡ್ಸ್, ಈ ಥರ ಮಾಡಿಕೊಂಡು ಊಟ ಮಾಡಿರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಲೈಕ್ ಆದರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ. ನನ್ನ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ಬರ್ತಾವೆ.